ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಶಕುನಿ ಅಂತ ಎಲ್ಲರಿಗೂ ಗೊತ್ತಿದೆ ಯಾರಂತ. ಅಲ್ಲಿರೋದು ಬಿಡಿ, ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಶಕುನಿ ಅಂದರೆ ತುಕಾಲಿ ಅಂತ. ಆ ಥರ ಪರ್ಫಾರ್ಮೆನ್ಸ್ ಮಾಡಿ ಕೊನೆಗೆ ಗೂಟ ಹೊಡೆದು ಹೆಂಗೋ ಫೈನಲ್ಗೆ ಹೋಗ್ಬಿಟ್ಟಿದ್ದಾನೆ. ಅದರಲ್ಲಿ ಶಕುನಿ ಎಂಬ ವಿಚಾರಕ್ಕೆ ಫುಲ್ ಜಗಳ ಆಗಿದೆ ವಿನಯ್ ಗೌಡಗೆ ಮತ್ತು ತುಕಾಲಿ ಸಂತೋಷ್ಗೆ. ಎರಡನೇ ಶಕುನಿ ನೀನೇ ಅಂತ ಹೇಳಿದ ತಕ್ಷಣವೇ ಫುಲ್ ರೈಸ್ ಆಗಿಬಿಟ್ಟಿದ್ದಾರೆ ವಿನಯ್ ಗೌಡ. ಮಾತು ಮರ್ಯಾದೆ ಇರಲಿ, ಯಾರ ಹತ್ರ ಹೆಂಗೆ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡು ಮಾತಾಡೋಂಥ ರೈಸ್ ಆಗಿಬಿಟ್ಟಿದ್ದಾರೆ ವಿನಯ್ ಗೌಡ ರೈಸ್ ಆಗಿದ್ದ ತಕ್ಷಣ ತುಕಾಲಿ ಸೈಲೆಂಟಾಗಿ ಮೂಲೆಗೆ ಹೋಗ್ಬಿಡ್ತಾನೆ. ಗೊತ್ತು ಅವನಿಗೆ ಸರಿಯಾಗಿ ಗುಮ್ತಾನೆ ವಿನಯ್ ಗೌಡ ಅಂತ. ಅದಕ್ಕೆ ಅವನ ಮೇಲೆ ಏನು ಎಗರಾಡೋಕ್ಕಾಗಲ್ವಲ್ಲ, ಅದಕ್ಕೆ ಸೈಲೆಂಟಾಗಿರ್ತಾನೆ. ಅದೇ ಜಾಗದಲ್ಲಿ ಡ್ರೋನ್ ಪ್ರತಾಪ್ ಇದ್ದಿದ್ರೆ ಕಿರ್ಚಾಡಿ ರೇಗಾಡಿ ಗುಮ್ಮಾಡ್ಬಿಟ್ಟಿರೋನು. ಇಷ್ಟೇ ವ್ಯತ್ಯಾಸ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯ ಶಕುನಿ ಬಂದು ನಿಜವಾಗ್ಲೂ ತುಕಾಲಿ ಸಂತೋಷ ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಹೇಳಿ ಕೊನೆಗೆ ಬತ್ತಿ ಇಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡಿ ಕೊನೆಗೆ ಹೆಂಗೋ ಫೈನಲಿಗೆ ಬಂದ್ಬಿಟ್ಟ. ಫೈನಲಲ್ಲಿ ಏನು ಕಿತ್ತಾಕೋಕ್ಕಾಗಲ್ಲ, ಓಡಿಸ್ತಾರೆ ಗೊತ್ತಿರೋ ವಿಷಯನೇ. ಆದರೂ ಫೈನಲ್ವರೆಗೂ ಬಂದ್ಬಿಟ್ನಲ್ಲ ಗುರು, ಎಲ್ಲರಿಗೂ ಬತ್ತಿ ಹಿಡ್ಕೊಂಡು. ನನಗೆ ಅದೇ ಆಶ್ಚರ್ಯ ಆಗ್ಬಿಟ್ಟಿದೆ ಸ್ನೇಹಿತರು, ನಿಜ ಹೇಳ್ತೀನಿ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಶಕುನಿ ಯಾರಂತ ನೀವೇ ಹೇಳ್ಬಿಡಿ, ಅದೆಲ್ಲರಿಗೂ ಗೊತ್ತಿದೆ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.